ನಾವು ಬ್ಲ್ಯಾಕ್ ಮೇಲ್ ಅಂದ್ರೆ ನೋಡ್ರಿ ಅವ್ರ ಜೊತೆ ಹೋದಾಗ ಏನೋ ಅಷ್ಟು ಘಟನೆಗಳಾದಾಗ ಫೋಟೋ ಮಾಡ್ತಾರೆ. ನಾವು ಅಲ್ಲಿ ಹೋಗೋದಾಗ ಮಾಡಿದ್ರೆ ನಮ್ಮ ಹೆಣ್ಮಕ್ಳನ್ನ ಅದ್ಯಾಂಗೆ ಫೋಟೋ ತೆಗಿತಾರೆ ಅವ್ರು. ಹಂಗೆ ಎ ಉಪಯೋಗ ಮಾಡ್ಕೊಂಡು ಮಾಡ್ತಾರೆ. ಅದು ಎ ಮಾಡಿದ್ದು ಗೊತ್ತಾಗ್ತದೆ. ಇವತ್ತು ನಾ ಏಕೆ ಈ ಮಂದಿ ಹೇಳ್ತೇನಪ್ಪ ಅಂತಂದರೆ, ಹಿಂದೂ ಯುವತಿಯನ್ನು ಬ್ಲ್ಯಾಕ್ ಮೇಲ್ ಮಾಡುವುದು, ಅಶ್ಲೀಲ ಫೋಟೋ ದೃಶ್ಯಗಳನ್ನು ಬಳಸಿಕೊಂಡು ಹೆಣ್ಣು ಮಕ್ಕಳು ದುರ್ಬಳಕೆ ಮಾಡಿಕೊಳ್ಳೋದು ಸಹಿಸಲು ಸಾಧ್ಯವಿಲ್ಲ. ಖರೆ ಅಂಥದ್ದು ಮಾಡೋದನ್ನು ನಾವು ಸಹಿಸುವಂಗಿಲ್ಲ, ಕರೆಕ್ಟ್ ಅದ. ಆದರೆ ಹೋಗಿ ಸಿಕ್ಕೊಳ್ಳುವಂಥ ಮನಸ್ಥಿತಿಯನ್ನು ನಮ್ಮ ಹೆಣ್ಮಕ್ಳಲ್ಲಿ ನಾವು ನಿರ್ಮಾಣ ಮಾಡಿದ್ದು, ಅವ್ರು ನಿರ್ಮಾಣ ಮಾಡಿದಾರೋ. ನಾವು ಹೆಚ್ಚು ನಿರ್ಮಾಣ ಮಾಡ್ತಾಯಿದ್ವಿ. ಯಾಕೆ ನಮ್ಮ ಹೆಣ್ಮಕ್ಳು ಶಿಕ್ಷಣ ಕೊಡಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಎಲ್ಲ ಹೆಚ್ಚು 90% ನಮ್ಮ ಹಿಂದೂಗಳಲ್ಲಿ ಇರಲಿ, ಮುಸಲ್ಮಾನರಲ್ಲಿ ಎಲ್ಲ ಕೂಲಿಕಾರ ಜನ ಇದ್ದಾರೆ. ಅವ್ರು ಬದುಕು ಕಷ್ಟದ. ಬದುಕು ಕಷ್ಟದಾಗ ಸಹಜವಾಗಿ ಫ್ರೀ ಎಜುಕೇಷನ್ ಅಂತಂದ್ರೆ ಕರ್ಕೋದು ಹೋಗ್ತಾರೆ. ಕಲಿಯಾಕೆ ಹೋದ್ರೆ ಪ್ರೀತಿ ಹುಳಿತು ಅಂತ ಇಟ್ಕೊಂಡು ನಾವು ಕಲಿಯಾಕೆ ಹೋದ್ರೆ ಪ್ರೀತಿ ಹುಡ್ತೈತಿ, ಬೇರೆ ಧರ್ಮಕ್ಕೆ ಹೋಗ್ತಾರ ಅಂತೇಳಿ. ಅದ್ಯಾಕೆ ಹಂಗೆ ವಿಚಾರ ಮಾಡ್ತೀರಿ? ಹಂಗೆ ವಿಚಾರ ಮಾಡೋಕ್ಕಿಂತಲೂ ಅವ್ರಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಜ್ಞಾನ ಸಿಗ್ತಂದ್ರೆ ಅದು ವಿಚಾರ ಮಾಡ್ತಾರೆ. ಸರಿಯೋ ತಪ್ಪು. ಒಂದು ವೇಳೆ ಅದನ್ನು ಮದುವೆ ಅದು ಲವ್ ಮಾಡ್ಕೊಂಡು ಮಾಡ್ತಾರೆ. ಲವ್ಗಳನ್ನ ತಪ್ಸೋಕ್ಕೆ ಸಾಧ್ಯ ಇಲ್ಲ ಯಾರು. ಲವ್ ಜಿಹಾದ್ ಅಂತೇಳಿ ಅವ್ನು ಮನಸ್ಸಿಗೆ ಹೇಳ್ತೀವಿ ಎಲ್ಲ ಗೊತ್ತಿಲ್ಲ. ನಾವು ಮಾಡ್ಕೊಂಡು ಅದನ್ನು ಮಾಡೋಕ್ಕಿಂತಲೂ ನಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವೆಲ್ ಎಜುಕೇಷನ್ ಕೊಡುವಂಥದ್ದು ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಲಿ. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಹಿಂದುತ್ವದ ವಿಶ್ವಗುರು ಮೋದಿಯವರು ಇದ್ದಾರೆ. ಎಲ್ಲರಿಗೂ ಶಿಕ್ಷಣ ಫ್ರೀ ಮಾಡಿಬಿಟ್ರಿ. ಅದಪ್ಪ ಗಂಡು ಮಕ್ಳು ಬಿಟ್ಟರೆ ಬೇಡ ಅವರು. ಆ ಹಿಂದೂ ಗಂಡು ಮಕ್ಳಿಗೆ ಮಾಡಿರಿ, ಹಿಂದೂ ಹೆಣ್ಮಕ್ಳು ಫ್ರೀ ಮಾಡಿರಿ ಎಲ್ಲರಿಗೂ. ಉಳಿದವ್ರು ಕೊಟ್ಟು ಕಲೀಲಿ ಅವರು. ಈ ವಿಚಾರ ಮಾಡಿರಿ. ಅದು ನಾವು ಹೇಳೋದು ಒಂದೇ ಟೋಟ್ಲ್ ಉದ್ದೇಶ ಏನಪ್ಪ ಅಂದರೆ, ಎಜುಕೇಷನ್ ಆಯ್ತು ಅಂದ್ರೆ ಎಜುಕೇಷನ್ ಅವರ ಭಾಳ ತಪ್ತಾರೆ ನೀವು ಅನ್ಬೋದು. ಬಟ್ ಅವ್ರ ಹಾದಿಗೆ ಅವರ ಜವಾಬ್ದಾರಿ ಆಗ್ತಾರೆ. ನಾಳೆ ಏನೂ ತಪ್ಪಾದ್ರೆ ಅವ್ರು ಜವಾಬ್ದಾರಿ ಆಗ್ತಾರೆ. ನಮ್ಮ ಹಿಂದೂಗಳಲ್ಲೂ ಡೈವರ್ಸ್